ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ನಗರದ ರೈಲ್ವೆ ಸೇತುವೆ ಮೇಲೆ ಹಾದು ಹೋಗುವ ರಾಜ್ಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಇತ್ತೀಚೆಗೆ ಕೋಳಿಯ ತ್ಯಾಜ್ಯವನ್ನ ನಿರ್ಬಂಧವಿಲ್ಲದೆ ಎಸೆತಾ ಇರುವ ಘಟನೆಗಳು ದಿನೇ ದಿನೇ ಹೆಚ್ಚಾಗಿದ್ದು, ಇದರಿಂದ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ. ವಾಹನ ಸವಾರು ಸಾರ್ವಜನಿಕರು ಉಮೇಶ್ ಕೆ ಮುದ್ನಾಳ್ ಗಮನಕ್ಕೆ ತಂದ ತಕ್ಷಣ ಸ್ಥಳಕ್ಕೆ ಭೇಟಿ ಕೊಟ್ಟ ಪರಿಶೀಲಿಸಿದ ನಂತರ ಮಾತನಾಡಿದ್ರು. ಸಿಂದಗಿ ಹೈದರಾಬಾದ್ ರಾಜ್ಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಕೋಳಿ ತ್ಯಾಜ್ಯ, ವಿವಿಧ ಕಸದ ರಾಶಿ, ಕೊಳೆತ ತರಕಾರಿ, ಹಣ್ಣು ಸೇರಿ ಅನೇಕ ಪದಾರ್ಥಗಳು ರಸ್ತೆ ಬದಿಯಲ್ಲಿ ಬಿದ್ದಿರೋದ್ರಿಂದ ಜಿಲ್ಲಾ ಕೇಂದ್ರಕ್ಕೆ ಬರುವಂತಹ ವಾಹನ ಸವಾರಿಗೆ ದುರ್ವಾಸನೆ ಸ್ವಾಗತ ಕೊಡ್ತಾ ಇದೆ. ಈ ದುರ್ವಾಸನೆ ವ್ಯಾಪಕವಾಗಿ ಹರಡುತ್ತಾ ಇದೆ. ಇದರ ಪರಿಣಾಮವಾಗಿ ಸೊಳ್ಳೆಗಳ ಸಂಖ್ಯೆ ಏರಿಕೆಯಾಗಿದ್ದು ಸಾರ್ವಜನಿಕರ ಆರೋಗ್ಯದ ಮೇಲೆ ಏರುಪೇರು ಉಂಟಾಗುವ ನಿರ್ಮಾಣವಾಗಿದೆ. ಪ್ರತಿದಿನ ಈ ಮಾರ್ಗದಲ್ಲಿ ಸಂಚರಿಸುವ ಪ್ರಯಾಣಿಕರು ಮತ್ತು ಸ್ಥಳೀಯ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ತಿಳಿಸಿದ್ದಾರೆ. ಈ ಕುರಿತು ಶನಿವಾರ ಸ್ಥಳಕ್ಕೆ ಭೇಟಿ ನೀಡಿ ಪತ್ರಿಕಾ ಮಾಧ್ಯಮ ಹೇಳಿಕೆ ಕೊಟ್ಟಿರುವ ಅವರು, ಸಾರ್ವಜನಿಕ ಹಾಗೂ ವಾಹನ ಸವಾರಿಗೆ ರೋಗ ಹರಡುವ ತ್ಯಾಜ್ಯವನ್ನ ರಾಜ್ಯ ಹೆದ್ದಾರಿಗೆ ಅಕ್ಕಪಕ್ಕದ ಎಸೆಯುವುದರ ವಿರುದ್ಧ ತಕ್ಷಣ ಕಾನೂನು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯ ಕಾಯ್ದೆ ಹಾಗೂ ಪರಿಸರ ಸಂರಕ್ಷಣೆ ಕಾಯ್ದೆಗಳ ಅನ್ವಯ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಶಾಶ್ವತ ಕ್ರಮಗಳನ್ನು ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಹೋಗುವಂತ ರಸ್ತೆಗೆ ಎಲ್ಲ ಕಸಗಳು ತಂದು ಕಸ ಮತ್ತೆ ಚಿಕನ್ದು ಎಲ್ಲ ವಾಸನೆ ಎಲ್ಲ ಬರ್ತಾ ಇದೆ. ರೋಡಿಗೆ ನೂರಾರು ಗಾಡಿಗಳು ತಿರುಗ್ತಾ ಇದಾವೆ. ತಿರುಗ್ದ ಮುಂದೆ ವಾಸನೆ ಬರೋ ಮುಂದಾಗ ಈ ಕಡೆ ಎಲ್ಲ ತೆಗ್ಗಾದ ಬಾರ ಮೂಗು ಮುಚ್ಚಿ ನಡ್ಸೋ ಮುಂದಾಗ ಏನು ಬಾಯಿ ಮೂಗು ಮುಚ್ಚಂದ್ರೆ ಒಂದು ಗಾಡಿನ ಕೈಲಿ ನಡ್ತಿರ್ತಾರೆ. ಅವಾಗ ಬಿದ್ರ ಅಂದ್ರೆ ಅವರು ತೆಗಿಗೆ ಬದ್ದಕ್ಕೆ ಸಾಯೋ ಪರಿಸ್ಥಿತಿ ಬರ್ತದ. ಇದು ತೆಗೆದು ಮುನ್ಸಿಪಾಲ್ಟಿ ಎಲ್ಲಿ ಬಂದ್ ಕೇಸಿದ್ ಎಲ್ಲ ಸ್ವಚ್ಛತೆ ಮಾಡಿ ಕೇಸಿ ತೆಗೆದು ಹಾಕ್ಬೇಕಂತೇಳಿ ವಿನಂತಿ. ನಗರಕ್ಕೆ ಆಗಮಿಸಿರ್ತಕ್ಕಂಥ ವಾಹನ ಸವಾರಿಗೆ ಮತ್ತು ಹೊರ ಜಿಲ್ಲೆನಿಂದ ಬರ್ತಕ್ಕಂಥ ಈ ವಾಹನ ಸವಾರಿಗೆ ಏನದ ದುರ್ವಾಸನೆ ಸ್ವಾಗತ ಮಾಡ್ತದೆ ನಮ್ಮ ಜಿಲ್ಲೆ. ಯಾಕಂದ್ರೆ ಇಲ್ಲಿ ಕೋಳಿ ಮತ್ತು ಮಟನ್ ಇನ್ನಿರ್ತಕ್ಕಂಥ ಎಲ್ಲ ಅದು ಇರ್ತಕ್ಕಂಥ ತ್ಯಾಜ್ಯವನ್ನು ಇಲ್ಲಿ ತಂದು ಹಾಕಿಸಿ ಇವತ್ತು ಬರ್ತಕ್ಕಂಥ ಸಾರ್ವಜನಿಕರು ಈಗ ತಿರುಗಾಡ್ತಕ್ಕಂಥ ಮೂಗು ಮುಚ್ಕೊಂಡು ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ. ತಕ್ಷಣ ಎಚ್ಚೆತ್ಕೊಂಡು ನಗರಸಭೆ ಎಲ್ಲ ಅಂಗಡಿ ಮಾಲಕರಿಗೆ ನೋಟಿಸ್ ಕೊಡಬೇಕು, ಇಲ್ಲಿ ಹಾಕದಂತೆ ನೋಡ್ಕೊಳ್ಬೇಕು. ಇದನ್ನು ತಕ್ಷಣ ತೆರವುಗೊಳಿಸಿ ಸಾರ್ವಜನಿಕರಿಗೆ ಏನದ ದುರ್ವಾಸನೆ ಬರದಂತೆ ನೋಡಿಕೊಳ್ಬೇಕು. ಯಾರು ಅಪ್ಪಿತಪ್ಪಿ ಟೂ ವೀಲರ್ಸ್ ನಡೆಸೋ ವಾಸನೆ ಬರ್ತಂತ ಕೈ ಹಿಡ್ಕೊಂಡು ಏನೋ ಮಾಡಿ ತೆಗಿ ಹೋಗ್ತಕ್ಕಂಥ ಪರಿಸ್ಥಿತಿ ಅದ. ಇದು ಆಗೋದಕ್ಕಿಂತ ಮೊದಲೇ ನಗರಸಭೆ ಎಚ್ಚೆತ್ಕೊಂಡು ಇದೆಲ್ಲ ಸ್ವಚ್ಛ ಮಾಡಿ ಇಲ್ಲಿ ಯಾರು ಹಾಕದಂತೆ ಅಂಗಡಿ ಮಾಲಕರಿಗೆಲ್ಲ ನೋಟಿಸ್ ಕೊಟ್ಟು ತಮ್ಮ ವಾಹನದಲ್ಲಿ ಹಾಕಿಸಿ ಅಲ್ಲಿ ಕಸ ಸಂಗ್ರಹಣೆಗೆ ತೆರಳತಕ್ಕಂಥ ವ್ಯವಸ್ಥೆಗೆ ಜಿಲ್ಲಾಡಳಿತ ಮುಂದಾಗಬೇಕಂತಕ್ಕಂಥದ್ದು ನಂದು ಆಗ್ರಹ. ಇದೇ ಸಂದರ್ಭದಲ್ಲಿ ಮಲ್ಲಪ್ಪ, ರಫೀಕ್ ಪಟೇಲ್, ಭೀಮಾಶಂಕರ್, ಮಲ್ಲೇಶಿ, ಪವನ, ಜಗದೀಶ್ ಸೇರಿ ಅನೇಕ ಉಮೇಶ್ ಕೆ ಮುದ್ನಾಳ್ ಅಭಿಮಾನಿ ಬಳಗದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹೆದ್ದಾರಿ ಅಕ್ಕಪಕ್ಕದಲ್ಲಿ ಈ ಕೋಳಿ ಮಾಂಸದ ತ್ಯಾಜ್ಯ ಮತ್ತು ಕೊಳೆತ ತರಕಾರಿ, ಹಣ್ಣುಗಳ ದುರ್ವಾಸನೆಯಿಂದ ನಾಯಿ, ಹಂದಿ, ಪಕ್ಷಿಗಳು ಅದನ್ನು ತಿನ್ನಲು ಬಂದು ಕಚ್ಚಾಡಿ ವಾಹನ ಸವಾರರ ಚಕ್ರಕ್ಕೆ ಸಿಲುಕಿ ಅಪಘಾತಗಳನ್ನ ಆಗುವ ಸಂಭವ ಹೆಚ್ಚಾಗಿದ್ದು, ಕೂಡಲೇ ಅದನ್ನು ಸ್ವಚ್ಛಗೊಳಿಸಿ ಆ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಮುಂದಾಗುವ ಅವಘಡವನ್ನ ತಪ್ಪಿಸಲು ಜಿಲ್ಲಾಡಳಿತ, ನಗರಸಭೆ ಮುಂದಾಗಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.